ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸರಳತೆ ಹಾಗೂ ನೇರ ನುಡಿ ಈಗ ಸೋಷಿಯಲ್ ಮೀಡಿಯಾ ಮತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಿದೆ. ಇತ್ತೀಚೆಗಷ್ಟೇ ವಿಧಾನಸಭೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ಕರ್ನಾಟಕದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಮುಖ್ಯಮಂತ್ರಿ ಸ್ಥಾನವನ್ನ ಬಳಸಿಕೊಳ್ಳುತ್ತೇನೆ ಹೊರತು ಹಣ ಮಾಡಲಲ್ಲ. ನನ್ನ ಪೂರ್ವಜರು ಮತ್ತು ನಾನು ಗಳಿಸಿರೋ ಆಸ್ತಿಯೇ 2-3 ಪೀಳಿಗೆಗೆ ಸಾಕಾಗುವಷ್ಟಿದೆ. ರಾಜ್ಯದ ಅಭಿವೃದ್ಧಿಯೇ ನನ್ನ ಏಕೈಕ ಗುರಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ದೇಶದಲ್ಲೇ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಡಿಕೆ ಶಿವಕುಮಾರ್ ಪಾತ್ರರಾಗಿದ್ದಾರೆ. ಆದ್ರೆ ಈ ಕೋಟ್ಯಾಂತರ ರೂಪಾಯಿ ಆಸ್ತಿ ಅವರ ಸರಳತೆಯನ್ನಂತೂ ಕಸಿದುಕೊಂಡಿಲ್ಲ. ನಿನ್ನೆ ಖಾಸಗಿ ಸುದ್ದಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಆಡಿದ ಮಾತುಗಳೇ ಇದಕ್ಕೆ ಸಾಕ್ಷಿ. ಅಷ್ಟಕ್ಕೂ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಏನಂದ್ರು ಗೊತ್ತಾ? ಹೌದು, ತಮ್ಮ ಹೇರ್ ಕಟ್ ವಿಷಯದ ಬಗ್ಗೆ ಮಾತನಾಡುತ್ತಾ, ನಾನು ನನ್ನ ಹೇರ್ ಕಟ್ಗೆ ಈಗಲೂ ಬರೀ 50 ರೂಪಾಯಿ ಖರ್ಚು ಮಾಡ್ತೀನಿ. ದೆಹಲಿಗೆ ಹೋದಾಗಲೂ ಅಷ್ಟೇ 50 ರೂಪಾಯಿ ಕೊಟ್ಟೆ ಕಟಿಂಗ್ ಮಾಡಿಸಿಕೊಳ್ಳೋದು. ನಾನು ಸರಳ ಜೀವನವನ್ನ ಇಷ್ಟಪಡ್ತೇನೆ. ಇದೊಂದು ವೆಚ್ಚವೆಲ್ಲ ನನಗೆ ಇಡಿಸೋದಿಲ್ಲ ಅಂತ ಸಿಂಪ್ಲಿಸಿಟಿಯನ್ನ ರಿವೀಲ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಅದೇ ಸಂದರ್ಶನದಲ್ಲಿ ತಮ್ಮನ್ನು ಕಾಂಗ್ರೆಸ್ನ ಅಮಿತ್ ಶಾ ಅಂತ ಕರೆಯೋದಕ್ಕೆ ಡಿಕೆ ಶಿವಕುಮಾರ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಅಮಿತ್ ಶಾ ಆಗಲು ಇಷ್ಟವಿಲ್ಲ. ನಾನು ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ಪಕ್ಷ ನನಗೆ ಏನು ಜವಾಬ್ದಾರಿ ಕೊಡುತ್ತದೋ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಮಾರ್ಮಿಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ದೇಶದ ಯುವ ಜನತೆಯ ಶಕ್ತಿ ಮತ್ತು ಆಲೋಚನೆಗಳೇ ಭಾರತದ ದೊಡ್ಡ ಸಾಮರ್ಥ್ಯ. ಯುವಕರಿಗೆ ಸೂಕ್ತ ಅವಕಾಶ ಕಲ್ಪಿಸುವುದೇ ತಮ್ಮ ಪಕ್ಷದ ಮೂಲ ಉದ್ದೇಶ ಅಂತ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದ್ದಾರೆ.